ಪ್ರಸ್ತುತ ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದು 9 ವರ್ಷಗಳು ಕಳೆಯಿತು. ಆದರೆ ಅಧಿಕಾರಕ್ಕೆ ಬಂದು ದೇಶಕ್ಕೆ ನಾನೇನು ಒಳ್ಳೆಯದು ಮಾಡಿದೆ ಎಂದು ಹೇಳಲು ಇವರ ಬಳಿ ಯಾವುದೇ ಬಂಡವಾಳವೇ ಇಲ್ಲ. ಅಧಿಕಾರಕ್ಕೆ ಬಂದ ಬಳಿಕ ನಾನೇನು ಸಾಧಿಸಿದೆ, ದೇಶವನ್ನು ಎಷ್ಟು ಅಭಿವೃದ್ಧಿ ಮಾಡಿದೆ, ಎಷ್ಟು ಬೆಲೆ ಇಳಿಸಿದೆ, ಎಷ್ಟು ಹಣದುಬ್ಬರ ಕಡಿಮೆ ಮಾಡಿದೆ, ಎಷ್ಟು ಮೂಲಭೂತ ಸೌಕರ್ಯ ಕೊಟ್ಟೆ, ಎಷ್ಟು ಜನರಿಗೆ ಜಾಬ್ ಕ್ರಿಯೇಟ್ ಮಾಡಿದೆ, ಎಷ್ಟು ಜನರಿಗೆ ಉದ್ಯೋಗ ಕೊಡಿಸಿದೆ, ಎಷ್ಟು ಕಪ್ಪು ಹಣ ವಾಪಸ್ ತಂದೆ, ಎಷ್ಟು ಸಾಲ ಇಳಿಸಿದೆ, ರಾಜ್ಯಗಳಿಗೆ ಎಷ್ಟು ನ್ಯಾಯ ಕೊಟ್ಟೆ, ಬಡವರಿಗೆ ಏನು ಸಹಾಯ ಮಾಡಿದೆ, ದಲಿತರ ಕಷ್ಟಗಳನ್ನು ಹೇಗೆ ನಿವಾರಿಸಿದೆ, ಅಲ್ಪಸಂಖ್ಯಾತರನ್ನು ಹೇಗೆ ರಕ್ಷಣೆ ಮಾಡಿದೆ, ಶೋಷಿತರಿಗೆ ಹೇಗೆ ನೆರವಾದೆ ಅಂತೆಲ್ಲ ಜನಸಮೂಹಕ್ಕೆ ಉಪಕಾರ ಮಾಡಿದ ಬಗ್ಗೆ ಮೋದಿಯವರ ಬಳಿ ಹೇಳಲು ಯಾವುದೇ ವಿಚಾರಗಳು ಇಲ್ಲ. ಒಳ್ಳೆಯದು ಏನೂ ಇಲ್ಲ ಅಂದಮೇಲೆ ಏನು ಮಾಡಬೇಕು ಹೇಳಿ? ಏನಾದರೂ ಕೆಟ್ಟದು ಮಾಡಿ ಈ ಸಮಾಜವನ್ನು ಒಡಿಬೇಕು, ಸೌಹಾರ್ದತೆಯನ್ನು ಹಾಳು ಮಾಡಿಬಿಡಬೇಕು, ಒಡೆದಾಳುವ ನೀತಿಯ ಮೂಲಕ ಮತ್ತೆ ರಾಜಕೀಯ ಅಧಿಕಾರ ಪಡಿಬೇಕು, ಕೋಮು ಧ್ರುವೀಕರಣ ಮಾಡಿ ಚುನಾವಣೆ ಎದುರಿಸಬೇಕು. ಅದಕ್ಕಾಗಿ ಅವರು ಜನಸಮೂಹದ ಮಧ್ಯೆ ಕಂದಕ ಸೃಷ್ಟಿಸುವ, ದ್ವೇಷ ಹಚ್ಚುವ, ಕೋಮು ಧ್ರುವೀಕರಣ ಮಾಡುವ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅದುವೇ ಏಕರೂಪ ನಾಗರಿಕ ಸಂಹಿತೆ. ಲೋಕಸಭಾ ಚುನಾವಣೆಗೆ ಇನ್ನೂ 1 ವರ್ಷ ಕೂಡ ಸಮಯ ಇಲ್ಲ. ಆಗ್ಲೇ ಕರ್ನಾಟಕದಲ್ಲಿ ಬಿಜೆಪಿ ಸೋತು ಸುಣ್ಣಾಗಿದೆ. ಈ ವರ್ಷಾಂತ್ಯದಲ್ಲಿ ನಡೆಯಲಿರುವ ಪಂಚರಾಜ್ಯಗಳ ಚುನಾವಣೆಯಲ್ಲೂ ಬಿಜೆಪಿಗೆ ಮುಖಭಂಗವಾಗಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸೋಲುತ್ತೆ, ರಾಜಸ್ಥಾನದಲ್ಲೂ ಬಿಜೆಪಿಗೆ ಗೆಲ್ಲೋಕೆ ಆಗಲ್ಲ, ಛತ್ತೀಸ್ಗಢದಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆಯೇ ಇಲ್ಲ, ತೆಲಂಗಾಣದಲ್ಲೂ ಬಿಜೆಪಿಗೆ ಅವಕಾಶವೇ ಇಲ್ಲ, ಮಿಜೋರಾಂನಲ್ಲೂ ಬಿಜೆಪಿಗೆ ನೆಲೆಯೇ ಇಲ್ಲ. ಅಲ್ಲಿಗೆ ಬಿಜೆಪಿ ಪಂಚರಾಜ್ಯಗಳನ್ನು ಸೋಲಲಿದೆ. ಅಷ್ಟೇ ಅಲ್ಲ, ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಮೋದಿಯವರಿಗೆ ಸೋಲಿನ ವಾಸನೆ ಹೊಡೆದಂತಿದೆ. ವಿಪಕ್ಷಗಳು ಒಂದಾಗಿ ರಣಕಹಳೆ ಮೊಳಗಿಸಿದ್ರಿಂದ ಮೋದಿಜಿ ತುಂಬಾನೇ ಟೆನ್ಷನ್ ಆಗಿರೋ ತರ ಕಾಣ್ತಿದ್ದಾರೆ. ಭಾರತ್ ಜೋಡೋ ಯಾತ್ರೆ ಬಳಿಕ ದಿನದಿಂದ ದಿನಕ್ಕೆ ರಾಹುಲ್ ಗಾಂಧಿಯವರ ಜನಪ್ರಿಯತೆ ಹೆಚ್ಚಾಗ್ತಿರೋದು ಕೂಡ ಮೋದಿಯವರ ನಿದ್ದೆಗೆಡಿಸಿದಂತಿದೆ. ಅದೇ ಕಾರಣಕ್ಕೆ ಅವರು ಕೋಮು ಧ್ರುವೀಕರಣ ಮಾಡಲು ಸಾಧ್ಯವಿರುವ ಏಕರೂಪದ ನಾಗರಿಕ ಸಂಹಿತೆ ಎಂಬ ಅಸ್ತ್ರವನ್ನ ಕೈಗೆತ್ತಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮೋದಿಯವರು ಕಳೆದ ಮಂಗಳವಾರ ಮಧ್ಯಪ್ರದೇಶದ ಭೋಪಾಲ್ನ ಸಭೆಯಲ್ಲಿ ಈ ಏಕರೂಪದ ನಾಗರಿಕ ಸಂಹಿತೆ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದು, ಆ ಬಳಿಕ ಇಡೀ ದೇಶದಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಚರ್ಚೆಗಳೇ ನಡೀತಾ ಇದೆ. ಮುಂದಿನ ಲೋಕಸಭಾ ಅಧಿವೇಶನದಲ್ಲೇ ಮೋದಿ ಸರ್ಕಾರ ಈ ಯುಸಿಸಿ ಬಿಲ್ ಮಂಡನೆ ಮಾಡುತ್ತೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಈ ಬಿಜೆಪಿಯ ಐಟಿ ಸೆಲ್ಗಳು, ಅವರ ಸೋಷಿಯಲ್ ಮೀಡಿಯಾಗಳು, ಬಿಜೆಪಿಗೆ ಮಾರಿಕೊಂಡಿರುವ ಈ ದೇಶದ ಬಹುತೇಕ ಮಾಧ್ಯಮಗಳು ಈ ಏಕರೂಪ ನಾಗರಿಕ ಸಂಹಿತೆ ಸುತ್ತವೇ ಗಿರಕಿ ಹೊಡೆತಾ ಇದೆ. ಬಿಜೆಪಿಯವರು, RSSನವರು, ಸಂಘ ಪರಿವಾರದವರು ಸಮಾನವಾಗಿರುವ ನಾಗರಿಕ ಕಾನೂನು ಜಾರಿಗೆ ಕಾಲ ಕೂಡಿ ಬಂದಿದೆ ಎಂದು ಮಾತನಾಡ್ತಾ ಇದ್ದಾರೆ. ಮಾಧ್ಯಮಗಳೆಲ್ಲವೂ ಆ ಬಗ್ಗೆ ಸುದ್ದಿಗಳನ್ನು ಬಿತ್ತರಿಸಿ ಯುಸಿಸಿ ಬಗ್ಗೆ ದಿನಗಟ್ಟಲೆ ಡಿಬೇಟ್ ನಡೆಸ್ತಾ ಇದೆ. ಬಹುತೇಕ ಮಾಧ್ಯಮಗಳು ಬಿಜೆಪಿ ಮತ್ತು RSS ಭಾಷೆಯಲ್ಲಿ ಮಾತನಾಡ್ತಾ ಏಕರೂಪ ನಾಗರಿಕ ನೀತಿ ಸಂಹಿತೆಯ ಪರವಾಗಿ ನಿಂತಿದೆ. ಕನ್ನಡದ ಸುದ್ದಿವಾಹಿನಿಗಳನ್ನ ಕುಲಗೆಡಿಸಿರುವ ರೈಲ್ ರಂಗ, ಅಡ್ಡದಾರಿಯ ಅಜಿತ್ನಂತವರು ಯುಸಿಸಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಂಘಿಗಳನ್ನೇ ಮೀರಿಸುವಂತೆ ತಮ್ಮ ನಾಲಗೆಯನ್ನು ಹೊರಳಾಡಿಸ್ತಾ ಇದ್ದಾರೆ. ಏಕರೂಪದ ನಾಗರಿಕ ಸಂಹಿತೆ ಜಾರಿಗಾಗಿ ಇವರೆಲ್ಲ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಸಂವಿಧಾನ ಹೇಳಿದ ಮೇಲೆ ಸಮಾನ ನಾಗರಿಕ ಕಾನೂನು ಜಾರಿಗೆ ಬರಲೇಬೇಕು ಎಂದು ವಾದಿಸ್ತಾ ಇದ್ದಾರೆ. ಮದುವೆ, ವಿಚ್ಛೇದನ, ದತ್ತಿ, ಭೂಮಿ ಹಕ್ಕುಗಳಲ್ಲಿ ಏಕರೂಪದ ಕಾನೂನು ಇರಬೇಕು ಅಂತೆಲ್ಲ ಬಡಬಡಾಯಿಸ್ತಾ ಇದ್ದಾರೆ. ಇವರೆಲ್ಲ ಏಕರೂಪದ ನಾಗರಿಕ ಕಾನೂನಿಗೆ ಆಗ್ರಹಿಸುತ್ತಿರುವುದಕ್ಕೆ ಕಾರಣ ಇವರಲ್ಲಿರುವ ಧರ್ಮ ದ್ವೇಷ, ಮುಸ್ಲಿಮರ ಮೇಲಿನ ಅಸಹನೆ. ಅದೇ ಕಾರಣಕ್ಕೆ ಇವರು ಯುಸಿಸಿ ಜಾರಿಗೆ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೆ ಮುಸ್ಲಿಮರು ಮತ್ತು ಮುಸ್ಲಿಂ ಮಹಿಳೆಯರ ಬಗ್ಗೆ ಮೊಸಳೆ ಕಣ್ಣೀರು ಕೂಡ ಸುರಿಸ್ತಾ ಇದ್ದಾರೆ. ಆದರೆ ತಮ್ಮ ವಾದಗಳಿಗೆ ಅವರು ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ. ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಾಲ್ನ 44ನೇ ಆರ್ಟಿಕಲ್ 1 ಮುಂದಕ್ಕೆ ತಂದು ಕೇವಲ ಯುಸಿಸಿ 1 ಹಿಡಿದುಕೊಂಡು ಮದುವೆ, ವಿಚ್ಛೇದನ, ಉತ್ತರಾಧಿಕಾರಿ, ದತ್ತು, ಆಸ್ತಿ ಹಕ್ಕುಗಳ ವಿಚಾರವಾಗಿ ಕೇವಲ ಧರ್ಮಾಧಾರಿತವಾಗಿ ಚರ್ಚೆ ನಡೆಸ್ತಾ ಮುಸ್ಲಿಮರ ಪರ್ಸನಲ್ ಲಾ ಬಗ್ಗೆ ಕಿಡಿಕಾರ್ತಾ ಇದ್ದಾರೆ. ಆದರೆ ಹಿಂದೂಗಳಿಗೂ ಕ್ರಿಶ್ಚಿಯನ್ನರಿಗೂ ಈ ದೇಶದಲ್ಲಿ ಪ್ರತ್ಯೇಕವಾದ ವೈಯಕ್ತಿಕ ಕಾನೂನುಗಳಿವೆ ಅನ್ನೋದನ್ನ ಇವರೆಲ್ಲ ಸಂಪೂರ್ಣವಾಗಿ ಮರೆತಿದ್ದಾರೆ.
ಅಲ್ಲದೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಹೇಳುವ ಇತರೆ ವಿಧಿಗಳ ಬಗ್ಗೆ ಇವರು ತುಟಿಯೇ ಬಿಚ್ಚಲ್ಲ. ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಹೇಳುವ ಸಮಾನ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ, ಸಮಾನ ವೇತನ, ಸಂಪತ್ತಿನ ಸಮಾನ ಹಂಚಿಕೆ, ಮಹಿಳೆಯರಿಗೆ ಸಮಾನ ವೇತನ, ಸಮಾನ ಶೈಕ್ಷಣಿಕ ಸೌಲಭ್ಯ, ಮಕ್ಕಳ ಆರೋಗ್ಯ, ಕಾರ್ಮಿಕರ ಅಧಿಕಾರ, ಪರಿಸರ ರಕ್ಷಣೆ ಬಗ್ಗೆ ಇವರು ಅಪ್ಪಿತಪ್ಪಿಯೂ ಮಾತನಾಡೋದಿಲ್ಲ. ಅಂದರೆ ಇವರ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಆಗ್ರಹಿಸುವ ಇವರಲ್ಲಿ ಸಮಾನತೆಯ ಉದ್ದೇಶ ಇಲ್ವೇ ಇಲ್ಲ. ಇವರಲ್ಲಿರುವುದು ಕೇವಲ ಧರ್ಮದ್ವೇಷ ಅಷ್ಟೇ. ಏಕರೂಪದ ನಾಗರಿಕ ನೀತಿ ಸಂಹಿತೆ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಆಧಾರದಲ್ಲಿಯೇ ಜಾರಿಗೆ ಬರಬೇಕು ಎಂದಾದರೆ, ಅದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಉಲ್ಲೇಖ ಆಗಿರುವ ಇನ್ನೂ ಹಲವು ಕಾನೂನುಗಳನ್ನು ಜಾರಿಗೆ ತರಬೇಕಾಗತ್ತೆ. ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಕೇವಲ ಏಕರೂಪದ ನಾಗರಿಕ ಸಂಹಿತೆ ಜಾರಿ ಮಾಡುವ ಬಗ್ಗೆ ಮಾತ್ರ ಉಲ್ಲೇಖ ಇರೋದಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಭಾರತದ ಸಂವಿಧಾನದ ಭಾಗ 4ರಲ್ಲಿ ಅಡಕವಾಗಿದ್ದು, ಅದರ ವಿಧಿ 44ರಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಬಗ್ಗೆ ಹೇಳಲಾಗಿದೆ. ಆದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಕೇವಲ ಆರ್ಟಿಕಲ್ 44 ಒಂದೇ ಇರುವುದಲ್ಲ, ಅದು 36ರಿಂದ 51ನೇ ವಿಧಿಗಳನ್ನು ಒಳಗೊಂಡಿದೆ. ಇದರ ಆಶಯದಂತೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವು ನೀಡಬೇಕು. ಅದೇ ರೀತಿ ಸಮಾನ ವೇತನ ಕೊಡಬೇಕು, ಮಹಿಳೆಯರಿಗೂ ಪುರುಷರಷ್ಟೇ ಸಮಾನ ವೇತನ ಸಿಗಬೇಕು. ಇನ್ನು ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು. ಆರ್ಥಿಕ ಶೋಷಣೆಯಿಂದ ಪ್ರತಿಯೊಬ್ಬರನ್ನ ಪಾರು ಮಾಡಬೇಕು, ಪ್ರತಿಯೊಬ್ಬರಿಗೂ ಜೀವನಾಧಾರ ಕೊಡಿಸಬೇಕು, ಪ್ರತಿಯೊಬ್ಬರಿಗೂ ಸಮಾನ ರೀತಿಯಲ್ಲಿ ಶೈಕ್ಷಣಿಕ ಸೌಲಭ್ಯ ಸಿಗಬೇಕು, ಮದ್ಯಪಾನ ನಿಷೇಧ ಆಗಬೇಕು, ಕಾರ್ಮಿಕರಿಗೆ ದುಡಿಯಲು ಅನುಕೂಲಕರ ವಾತಾವರಣ ನಿರ್ಮಿಸಿಕೊಡಬೇಕು, ಪರಿಸರವನ್ನು ರಕ್ಷಣೆ ಮಾಡಬೇಕು. ಹೀಗೆ 10 ಹಲವು ವಿಚಾರಗಳಿವೆ. ಆದರೆ ಅವೆಲ್ಲವನ್ನು ಮರೆಮಾಚಿ ಕೇವಲ ಆರ್ಟಿಕಲ್ 44 ಮಾತ್ರ ಎತ್ತಿ ಹಿಡಿದುಕೊಂಡು ಏಕರೂಪ ನಾಗರಿಕ ನೀತಿ ಸಂಹಿತೆ ಬಗ್ಗೆ ಚರ್ಚೆ ನಡೆಯುತ್ತೆ ಎಂದಾದರೆ ಇವರ ಉದ್ದೇಶ ದುರುದ್ದೇಶದಿಂದಲೇ ಕೂಡಿದೆ ಎಂದರ್ಥ. ಬೇಕಿದ್ರೆ ನೀವು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತನ್ನಿ, ಆದರೆ ಅದನ್ನು ಜಾರಿಗೆ ತರುವ ಮೊದಲು ಎಲ್ಲ ಜಾತಿ, ವರ್ಗ, ಪಂಗಡ, ಧರ್ಮದವರಿಗೆ ಸಮಾನ ಸಾಮಾಜಿಕ ನ್ಯಾಯ ನೀಡುವ ಕಾನೂನು ಜಾರಿಗೆ ತನ್ನಿ. ಎಲ್ಲ ಧರ್ಮದವರಿಗೂ ಸಮಾನ ಆರ್ಥಿಕ ನ್ಯಾಯ ಕೊಡಿಸುವ ಕಾನೂನು ಮಾಡಿ. ಎಲ್ಲ ಸಮುದಾಯಗಳಿಗೂ ಸಮಾನ ರಾಜಕೀಯ ಅಧಿಕಾರ ಕೊಡಿಸುವ ಕಾಯ್ದೆ ಮಾಡಿ. ಈ ದೇಶದ 50% ಸಂಪತ್ತು ಕೇವಲ 1% ಶ್ರೀಮಂತ ಜನರ ಕೈಯಲ್ಲಿದೆ. 70% ಸಂಪತ್ತು ಕೇವಲ 5% ಜನರ ಕೈಯಲ್ಲಿದೆ. ಅದನ್ನು ಮೊದಲು ಸರಿ ಮಾಡಿ. ಸಂವಿಧಾನದ ನಿರ್ದೇಶನದಂತೆಯೇ ಎಲ್ರಿಗೂ ಸಂಪತ್ತಿನ ಸಮಾನ ಹಂಚಿಕೆಯಾಗಲಿ. ಅದೇ ರೀತಿ ಸಂವಿಧಾನದ ಆಶಯದಂತೆ ವೇತನದಲ್ಲೂ ಸಮಾನತೆ ತಂದುಕೊಡಿ. ಪಬ್ಲಿಕ್ ಟಿವಿ ರಂಗಣ್ಣ ತಿಂಗಳಿಗೆ ಎಷ್ಟು ಸಂಬಳ ಪಡೆಯುತ್ತಾರೋ ಅಷ್ಟೇ ಸಂಬಳ ಅವರ ಚಾನೆಲ್ನಲ್ಲಿ ಕೆಲಸ ಮಾಡುವ ಇತರ ಉದ್ಯೋಗಿಗಳಿಗೂ ಸಿಗಲಿ. ಸುವರ್ಣ ಟಿವಿಯ ಅಜಿತ್ ಪಡೆಯುವ ವೇತನ ಅಲ್ಲಿ ಕಾಪಿ ಎಡಿಟರ್ ಆಗಿರುವ ಉದ್ಯೋಗಿಗೂ ಸಿಗಲಿ. ಜನಪ್ರತಿನಿಧಿಗಳು ಪಡೆಯುವ ವೇತನ ಮತ್ತು ಭತ್ಯೆ ದಿನಗೂಲಿ ಕಾರ್ಮಿಕನಿಗೂ ಸಿಗುವಂತೆ ಮಾಡಿ. ಮಹಿಳೆಯರಿಗೂ ಪುರುಷರಷ್ಟೇ ವೇತನ ನಿಗದಿ ಮಾಡುವ ಕಾನೂನು ರಚಿಸಿ. ಅಂಬಾನಿಯ ಮಗನಿಗೆ ಸಿಗುವ ಗುಣಮಟ್ಟದ ಶಿಕ್ಷಣ ಒಬ್ಬ ದಲಿತ ಕೇರಿಯ ಹುಡುಗನಿಗೂ ಸಿಗುವಂತೆ ಕಾನೂನು ರಚಿಸಿ. ದೇವಸ್ಥಾನಗಳಲ್ಲಿ ಪೂಜೆ ಮಾಡುವ ಅವಕಾಶ ಎಲ್ರಿಗೂ ಸಿಗುವಂತೆ ಮಾಡಿ. ಲೋಕಸಭೆಗೆ ಎಷ್ಟು ಹಿಂದೂಗಳು ಆಯ್ಕೆಯಾಗ್ತಾರೋ ಅಷ್ಟೇ ಸಂಖ್ಯೆಯಲ್ಲಿ ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಸಿಖ್ಖರು, ಜೈನರು ಕೂಡ ಆಯ್ಕೆಯಾಗುವಂತೆ ಕಾನೂನು ತನ್ನಿ. ಕರ್ನಾಟಕ ವಿಧಾನಸಭೆಗೆ ಎಷ್ಟು ಲಿಂಗಾಯತರು, ಒಕ್ಕಲಿಗರು ಆಯ್ಕೆಯಾಗ್ತಾರೋ ಅಷ್ಟೇ ಸಂಖ್ಯೆಯಲ್ಲಿ ಉಳಿದ ಸಮುದಾಯದ ಜನಪ್ರತಿನಿಧಿಗಳು ಆಯ್ಕೆಯಾಗುವ ಕಾನೂನು ರಚಿಸಿ. ಅದಕ್ಕಿಂತ ಮೊದಲು ಇಡೀ ದೇಶದಲ್ಲಿ ಮದ್ಯಪಾನ ನಿಷೇಧ ಮಾಡಿ. ಇಡೀ ದೇಶದಲ್ಲಿ ಮದ್ಯಪಾನ ನಿಷೇಧ ಮಾಡುವಂತೆ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಹೇಳಿದೆ. ಇದನ್ನೆಲ್ಲ ಮಾಡಲಾಗುತ್ತಾ? ಇಲ್ವಲ್ಲ. ಹಾಗಿದ್ಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ನ ಆರ್ಟಿಕಲ್ 44ನೇ ಒಂದನ್ನೇ ಯಾಕೆ ಜಾರಿಗೆ ತರಬೇಕು? ಉಳಿದ ಆರ್ಟಿಕಲ್ ಯಾಕೆ ಜಾರಿಗೆ ತರಬಾರ್ದು? ಯಾಕೆ ಅಂಬಾನಿ ಅದಾನಿಯ ಸಂಪತ್ತನ್ನು ಉಳಿದವರಿಗೆ ಹಂಚಬಾರ್ದು? ಯಾಕೆ ಸಮಾನ ವೇತನ ಜಾರಿಗೆ ಆಗಬಾರ್ದು? ಇದಕ್ಕೆಲ್ಲ ಈ ಕೋಡಂಗಿಗಳ ಬಳಿ ಉತ್ತರ ಇದೆಯಾ? ಇವರು ಸಮಾನ ನಾಗರಿಕ ಸಂಹಿತೆ ಜಾರಿ ಬಗ್ಗೆ ಮಾತನಾಡ್ತಾರೆ. ಆದರೆ ಈಗ ಜಾರಿಯಲ್ಲಿರುವ ಸಮಾನ ಕ್ರಿಮಿನಲ್ ಕಾನೂನುಗಳು ಯಾಕೆ ಸಮಾನವಾಗಿ ಜಾರಿ ಆಗ್ತಿಲ್ಲ ಅಂತ ಪ್ರಶ್ನೆ ಮಾಡಲ್ಲ. ಒಂದು ಕೊಲೆ ಕೇಸ್ನಲ್ಲಿ UAP ಅಡಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಮತ್ತೊಂದು ಕೊಲೆ ಕೇಸ್ನಲ್ಲಿ UAP ಯಾಕೆ ಜಾರಿ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಲ್ಲ. ಇಲ್ಲಿ ಫೋಕ್ಸೋ ಕಾಯ್ದೆಯಡಿ ಆರೋಪಿಯ ಬಂಧನ ಆಗಬೇಕು. ಆದರೆ BJP ಸಂಸದರ ಮೇಲೆ ಫೋಕ್ಸೋ ಕೇಸ್ ದಾಖಲಾದರೂ ಆತ ಅರೆಸ್ಟೇ ಆಗಲ್ಲ. ಹೀಗಿದ್ಮೇಲೆ ನೀವು ಮಾತನಾಡುವ ಸಮಾನ ಕಾನೂನು ಯಾವುದು ಅಂತಾದರೂ ಹೇಳಬೇಕು.
ಇವರು ಸಮಾನ ನಾಗರಿಕ ಕಾನೂನು ಅಂತ ಮಾತನಾಡುವ ಮಧ್ಯಪ್ರದೇಶದ ಶಾಬಾನೋ ಕೇಸನ್ನು ನೆನಪಿಸ್ತಾರೆ. ಆದರೆ ಸಮಾನ ಕ್ರಿಮಿನಲ್ ಕಾನೂನು ಜಾರಿಯಲ್ಲಿರುವ ಈ ದೇಶದಲ್ಲಿ ಗುಜರಾತಿನ ಬಿಲ್ಕಿಸ್ ಬಾನೋ ಇವರಿಗೆ ನೆನಪೇ ಆಗೋದಿಲ್ಲ. ಶಾಬಾನೋ ಅವರಿಗೆ ಕರಗುವ ಇವರ ಮನಸ್ಸು ಬಿಲ್ಕಿಸ್ ಬಾನೋ ಬಗ್ಗೆ ಮರಗೋದೇ ಇಲ್ಲ. ಸದ್ಯ ಭಾರತದಲ್ಲಿ ಏಕರೂಪದ ಕ್ರಿಮಿನಲ್ ಕಾನೂನುಗಳು ಜಾರಿಯಲ್ಲಿದ್ದರೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಮಾನ ನ್ಯಾಯ ನೀಡೋಕೆ ಆಗದವರು ಸಿವಿಲ್ ವಿಚಾರಗಳಲ್ಲಿ ಸಮಾನ ಕಾನೂನಿನ ಮೂಲಕ ಸಮಾನ ನ್ಯಾಯ ಒದಗಿಸ್ತೇವೆ ಎಂದು ಹೇಳುವುದೇ ಹಾಸ್ಯಾಸ್ಪದ. ಸಂವಿಧಾನದ ನಿರ್ದೇಶನಗಳ ಬಗ್ಗೆ ಮಾತನಾಡುವವರು ಮೊದಲು ಸಂವಿಧಾನ ಕೊಟ್ಟಿರುವ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಬೇಕು. ಸಂವಿಧಾನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗಿಂತ ಸಂವಿಧಾನದಲ್ಲಿರುವ ಫಂಡಮೆಂಟಲ್ ರೈಟ್ಸ್ ದೊಡ್ಡದು. ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕಾಗಿದೆ. ಈ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳಲ್ಲಿ ಧಾರ್ಮಿಕ ವಿಷಯಗಳ ನಿರ್ವಹಣೆಯ ಸ್ವಾತಂತ್ರ್ಯವೂ ಇದೆ. ಹೀಗಾಗಿ ಮುಸ್ಲಿಮರ ಪರ್ಸನಲ್ ಲಾ ಅಡಿಯಲ್ಲಿ ಬರುವ ಮದುವೆ, ವಿಚ್ಛೇದನ, ಆಸ್ತಿ ಮುಂತಾದ ವಿಚಾರದಲ್ಲಿ ಮುಸ್ಲಿಮರಿಗೆ ಅವರದೇ ವೈಯಕ್ತಿಕ ಕಾನೂನಿನಡಿ ಜೀವಿಸಲು ಅಧಿಕಾರ, ಅವಕಾಶ ಇದೆ. ಅದನ್ನು ಮೋದಿ, BJP ಸೇರಿ ಬದಲಾವಣೆ ಮಾಡಲು ಆಗಲ್ಲ. ಸಂವಿಧಾನದ ಮೂಲಭೂತ ಹಕ್ಕುಗಳ ಮೇಲೆ ಸವಾರಿ ಮಾಡಲು ಯಾವುದೇ ವಿಧಿಗಳಿಗೂ, ಯಾವುದೇ ನ್ಯಾಯಾಲಯಕ್ಕೂ, ಯಾವುದೇ ಸರ್ಕಾರಕ್ಕೂ, ಯಾವುದೇ ಅಧಿಕಾರಿ ವರ್ಗಕ್ಕೂ ಅವಕಾಶ ಇಲ್ಲ. ಒಂದು ವೇಳೆ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡರೆ ಅಥವಾ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದರೆ ಸಂವಿಧಾನಕ್ಕೆ ಅಪಾಯ ಬಂದೆರಗಿತು ಅಂತ ಅರ್ಥ. ಸಂವಿಧಾನ ತನ್ನ ಅರ್ಥ, ಆಶಯ, ಉದ್ದೇಶವನ್ನು ಕಳೆದುಕೊಂಡಿತು ಅಂತ ಅರ್ಥ. ಸಂವಿಧಾನಕ್ಕೆ ಅಪಾಯ ಬಂದರೆ ಮುಂದಕ್ಕೆ ಈ ದೇಶದಲ್ಲಿರುವ ಎಲ್ಲರಿಗೂ ಎಲ್ಲದಕ್ಕೂ ಆಪತ್ತು ಕಟ್ಟಿಟ್ಟ ಬುದ್ಧಿ. ಇದನ್ನು ಭಾರತೀಯರು ಅರ್ಥ ಮಾಡಿಕೊಳ್ಬೇಕಾಗಿದೆ. ತಮ್ಮ ರಾಜಕೀಯ ಲಾಭಕ್ಕಾಗಿ ಸಮಾನ ನಾಗರಿಕ ಕಾನೂನನ್ನು ಕೈಗೆತ್ತಿಕೊಂಡವರಿಗೆ ಈ ದೇಶದ ಜನರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗಿದೆ. ತಮ್ಮ ಗೆಲುವಿಗಾಗಿ ಇವರು ಯಾವ ಅಸ್ತ್ರವನ್ನು ಕೈಗೆತ್ತಿಕೊಂಡಿದ್ದಾರೋ ಅದೇ ಅಸ್ತ್ರ ಇವರ ಸೋಲಿಗೆ ಕಾರಣ ಆಗಬೇಕು. ಅಂತಹದ್ದೊಂದು ತೀರ್ಮಾನವನ್ನು ಈ ದೇಶದ ಜನರು ಮಾಡಬೇಕಾಗಿದೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.